ಲಕ್ಕಿ ಏನು ಕೆಲಸ ಮಾಡ್ತಿದ್ದಾಳೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಬಾಗಿಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಬಿಟ್ಟು ನೆಕ್ಸ್ಟು ಹೂ ಮುಡ್ಸೋಣ ಅಂತ ಹೇಳಿ ಎಲ್ಲನೂ ಮುಡ್ಸೋಣ ಅಂತ ಹೋಗ್ತಾ ಇದ್ದೆ. ನೋಡಿ ನನ್ನ ಮಗಳು ಏನು ಕೆಲಸ ಮಾಡ್ತಿದ್ದಾಳೆ ಅಂತ. ಬೇಡಪ್ಪ ನಾನೇ ಹೂ ಮುಡಿಸ್ತೀನಿ ಅಂತ ಅಂದರು. ಇಲ್ಲ ನಾನೇ ಮುಡಿಸ್ತೀನಿ ಕಣಮ್ಮ ಅಂತ ಹೇಳಿ ಕೈಯಿಂದ ಕಿತ್ಕೊಂಡು ಅವಳೇ ಮುಡಿಸ್ತಿದ್ದಾಳೆ ಹೂನ ಬಾಗಿಲಿಗೆಲ್ಲ. ಇವತ್ತು ನಾನು ಚಟ್ನಿ ಮತ್ತು ದೋಸೆ ಮಾಡಿದೆ. ಹಾಗೆ ನೆನ್ನೆದು ಸ್ವಲ್ಪ ಪಲ್ಯ ಇತ್ತು, ಹಾಗಾಗಿ ಅದು ಇದು ಆಗುತ್ತೆ ಅಂತ ಹೇಳಿ ಕಾಯಿ ಕಡಲೆ ಮತ್ತು ಸ್ವಲ್ಪ ಕಡಲೆ ಬೀಜ ಎಲ್ಲನೂ ಹಾಕಿ ಚಟ್ನಿ ಮಾಡಿ ತಿಂಡಿ ತಿಂದಾದಮೇಲೆ ತುಂಬ ನನ್ನ ಕೂದಲೆಲ್ಲ ಹಾರ್ಡಾಗೋಯಿತು ಮತ್ತು ಪುಡಿಯಾಗೂ ಎಲ್ಲ ಉದುರುತ್ತಾ ಇತ್ತು ಅಂತ ಹೇಳಿ ಸ್ವಲ್ಪ ಮೆಂತ್ಯ ರುಬ್ಬಿರೋದಿತ್ತು ಅದು ಮತ್ತು ಅಗಸೆ ಬೀಜನ ಬೇಯಿಸಿಟ್ಕೊಂಡಿದೆ. ಎರಡನ್ನೂ ಸೇರಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ತಲೆಗೆ ಹಾಕೊಳ್ಳೋಣ ಅಂತ ಹೇಳಿ ಎರಡನ್ನೂ ರುಬ್ಬಿಟ್ಕೊಂಡು ತಲೆಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು 2 ಅವರು ತಲೆ ಕೂದಲುಗೆಲ್ಲ ನೆನೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನೋಡಿ ಈ ಥರ ಆಗಿದೆ ಕೂದಲು. ನೆಕ್ಸ್ಟು ನಾನು ಬಾರ್ ಬೆಂಡಿಂಗ್ ವರ್ಕ್ ಕೆಲಸಕ್ಕೆ ಬಂದಿದ್ದರು. ಅದನ್ನು ನೋಡಿ ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸೋದಕ್ಕೆ ಅಂತ ತಿಂಡಿ ಎಲ್ಲ ತಿಂದಾದಮೇಲೆ ಹೊರಟಿದ್ದೀನಿ. ನೋಡಿ ಕಬ್ಬಣಗಳೆಲ್ಲನೂ ತೊಗೊಂಡೋಗಿದ್ದಾರೆ. ತಗೋತಾ ಅವರು ವರ್ಕ್ನ ಮಾಡ್ತಿದ್ದಾರೆ. ಹೇಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿದೆ ಫ್ರೆಂಡ್ಸ್, ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮೇಲ್ಗಡೆಗೆಲ್ಲ ಸಾಕ್ಸೋಕ್ಕಾಗೋದಿಲ್ಲ ಅಂಥೇಳಿ ಮೇಲ್ಗಡೆಯಿಂದ ಈ ಥರ ದಾರನ ಬಿಟ್ಟು ದಾರದಿಂದ ಮೇಲ್ಗಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಚಾಪೆನೂ ಎಲ್ಲ ಹಾಕೋರೆ. ಚಾಪೆ ಎಲ್ಲ ಹಾಕಿ ನಾನು ಬೆಳಗ್ಗೆಯಿಂದ ಬಂದಿರಲಿಲ್ಲ. ಫುಲ್ ಕೆಲಸ ಎಲ್ಲ ಫಿನಿಶ್ ಮಾಡಿ నేను ಇದಕ್ಕೆಲ್ಲ ಪಿಲ್ಲರ್ಗಳ ತಂತಿ ಹಾಕಿ
ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಏನೋ ಅಳತೆ ತಗೋತವ್ರೆ, ಏನೇನು ಅಳತೆ ಅಂತ ನಮಗೂ ಗೊತ್ತಾಯ್ತಲ್ಲ, ಅವ್ರ ವರ್ಕ್ ಅವ್ರಿಗೆ ಗೊತ್ತಿರುತ್ತೆ. ನಾನು ಹೋಗ್ಬಿಡ್ತೀನಿ. ಓಕೆನಾ? ಇಷ್ಟು ವರ್ಕ್ ಎಲ್ಲನೂ ಫಸ್ಟ್ ಡೇ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕನೂ ಇಷ್ಟು ವರ್ಕ್ ಎಲ್ಲ ಮುಗಿಸಿದ್ರು. ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ಅಂತ ಅಂದರೆ 6ರಿಂದ 8 ಗಂಟೆ ತನಕ 2 ಅವರು ವರ್ಕ್ ಮಾಡಿ ಪೂರ್ತಿ ಫಿನಿಶಿಂಗ್ ಮಾಡಿಕೊಟ್ಟು ಹೋದರು. ಥ್ಯಾಂಕ್ ಯು. ಫ್ಯಾಷನ್ ಡಿಸೈನಿಂಗ್ ಮನೆ ಲುಕ್ ಬರಕ್ಕೆ ಇದು ಕ್ಯಾಮ್ರಾ ಇದು ಅದೇನೋ ಗೊತ್ತಿಲ್ಲ. ಆರಿಸಿ ಹತ್ಬೇಕಾದ್ರೆ ಯಾರೇ ಕೆಲಸದವರು ಹುಷಾರಾಗಿ ಹತ್ಬೇಕು. ಯಾಕಂದರೆ ನಾವುಗಳು ಈ ಥರ ಎಕ್ಸ್ಟ್ರಾ ಬಾರ್ ಹಾಕಿರ್ತೀವಿ. ಸ್ಟೇರ್ ಕೇಸ್ ಹತ್ಬೇಕಾದ್ರೂ ಜೋಪಾನವಾಗಿ ಹತ್ತಿ. ಯಾಕಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಬಾರ್ಗಳು ಹಾಕಿರ್ತೀವಿ, ಕಾಲಿಗೆ ಹೊಡಿತದೆ, ಅದರಿಂದ ಗಾಯ ಆಯ್ತದೆ. ಇಲ್ಲಿಗೆ ಈ ಮನೆಯ ಕೆಲಸ ಮುಕ್ತಾಯಗೊಂಡಿದೆ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಏನಾದರೂ ಬದಲಾವಣೆಗಳಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಮ್ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಗೋಸ್ಕರ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಬಾಯ್.